ನಾನು ಮತ್ತೆ ಲೋಕೇಶ್ ಅವರು ಹಾ. ಎಷ್ಟು ಬೆರ್ತೋಗಿದ್ದೀವಿ ಅಂತಂದರೆ ಓಕೆ. ಹೆಸರಲ್ಲೂ ಬೆರ್ತೋಗ್ಬಿಟ್ಟಿದ್ದೀವಿ. ಹೇಗೆ ಅಂತ ಹೇಳ್ತೀಯಾ? ಹಾ. ಬರೀ ಲೋಕೇಶ್ ಅಂತನೋ ಅಥವಾ ಗಿರಿಜಾ ಅಂತನೋ ಕರೆದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಕರೆಕ್ಟ್. ಗಿರಿಜಾ ಲೋಕೇಶ್ ಅಂದ್ರೇ ಲೋಕೇಶ್ ಅವ್ರಿಗೂ ಐಡೆಂಟಿಟಿ ಸಿಗ್ತಾ ಇತ್ತು, ನನಗೂ ಐಡೆಂಟಿಟಿ ಸಿಗ್ತಾ ಇತ್ತು. ಗೊತ್ತಾ, ಅವ್ರು ಏನೇ ನನ್ನ ಐಡೆಂಟಿಟಿನೇ ಬದಲಾಯಿಸ್ಬಿಟ್ಟು ಎಲ್ಲೇ ಇದ್ದ. ಲೋಕೇಶ್ ಅಂದರೆ ಯಾವ ಲೋಕೇಶು ಅಂತ ಕೇಳೋರು. ಹೌದು, ಕರೆಕ್ಟ್. ಆಮೇಲೆ ಗೆಂಡೆ ತಿಮ್ಮ ಅಥವಾ ಭೂತಯ್ಯನ ಮಗ ಅಯ್ಯೋ ಆ ಥರದ್ದು ಹೇಳಬೇಕಾಗಿತ್ತು. ಗಿರಿಜಾ ಲೋಕೇಶ್ ಅಂತ ಓ ಅವರಾ ಗೊತ್ತು ಗೊತ್ತು ಬಿಡಿ ಅಂತ. ಬಟ್ ಹೀಗೂ ಆಗಿದ್ದುಂಟಾ? ಯಾವ ಲೋಕೇಶ್ ಅಂದ್ರೆ ಅದೇ ಗಿರ್ಜಾ ಅವ್ರ ಗಂಡ ಲೋಕೇಶ್. ಹೌದು, ಒಂದ್ಸಲಿ ಹಂಸಲೇಖ ಅವರ ಹೆಂಡತಿ ಲತಾ ಹಂಸಲೇಖ ಅವರು ನಮಗೆ ಯಾವುದೋ ಫಂಕ್ಷನ್ಗೋ ಮದುವೆಗೆ ಅಂತ ಅನ್ಸುತ್ತೆ ಇನ್ವಿಟೇಷನ್ ಕೊಡೋಕೆ ಬಂದರು. ಇನ್ವಿಟೇಷನ್ ಕೊಡೋಕೆ ಬಂದರೆ ಅವ್ರ ಅಮ್ಮ ಫೋನ್ ಮಾಡಿದ್ದಾರೆ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ಲೋಕೇಶ್ ಅವ್ರ ಮನೇಲಿದ್ದೀನಿ ಅಂದ ತಕ್ಷಣ ಅವರು ಯಾವ ಲೋಕೇಶ್ ಮನೇಲಿದೆಯೇ ಅಂತ ಕೇಳಿದ್ರು. ಅಮ್ಮ ಗಿರಿಜಾ ಲೋಕೇಶ್ ಅವ್ರ ಮನೇಲಿದ್ದೀನಿ. ಹೌದಾ? ಸೊ ಹೆಂಡತಿಯಿಂದ ಗಂಡನಿಗೆ ರೆಕಗ್ನಿಷನ್. ಹೌದು, ಗಂಡನಿಂದ ಹೆಂಡತಿಗೂ ರೆಕಗ್ನೈಸೇಷನ್. ಬರೀ ಗಿರಿಜಾ ಅಂದರೆ ಯಾರಿಗೂ ಈಗಲೂ ಗೊತ್ತಾಗಲ್ಲ. ಇವಾಗ ಗಿರಿಜಮ್ಮ ಅಂದರೆ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನಾವಿಬ್ಬರು ಹಂಗೆ ಬೆರ್ತೋಗ್ಬಿಟ್ಟಿದ್ದೀವಿ. ಹಾಲು ನೀರಿನಂತೆ ಅಂತ ಅನ್ಕೊ. ಹಾಲು ಜೇನು ಯಾಕಂದರೆ ಡಯಾಬಿಟಿಕ್ ಇರೋದ್ರಿಂದ ಜೇನು. ಹಾಲು ನೀರು ಅಂತ. ಹೌದು, ಹಾಲು ನೀರು. ನಾನು ಅವರೇ ಹಾಲು ಕ್ಷೀರದಷ್ಟೇ ಅವರು ಒಂದು ಏನಂತ ಹೇಳುವುದು ಪವಿತ್ರತೆ. ಅವರು ಪವಿತ್ರತೆ ಲೋಕೇಶ್ ಅವರು. ಸೊ ಅವರು ನನಗೆ ಅವರು ಈಗ ಯಾವಾಗ್ಲೂ ಅಂತೀವಲ್ಲ, ಬೆಸ್ಟ್ ಪೇರ್ಗಳನ್ನ ನೋಡೋಕೆ ಅಥವಾ ವ್ಯಕ್ತಿತ್ವದಲ್ಲಿ ಒಂದೇ ತರ ಇದ್ರೆ, ಸಾಮ್ಯತೆ ಇದ್ರೆ ಮೇಡ್ ಫಾರ್ ಈಚ್ ಅದರ್, ಇಬ್ರು ಸ್ವರ್ಗದಲ್ಲಿ ಮದುವೆ ಆಗುತ್ತೆ ಅಂತೆಲ್ಲ ಅಂತಿರಲ್ಲ. ನಿಮ್ಗೆ ನಂಬಿಕೆ ಇದೆಯಾ ಅದು? ಇಲ್ಲ, ಯಾಕಂದರೆ ನಮ್ಗೆ ಯಾವ ಸಾಮ್ಯತೆಯೂ ಇರಲಿಲ್ಲ. ಅವ್ರಿಗೆಲ್ಲದರಲ್ಲೂ ಶಿಸ್ತು, ಪರ್ಫೆಕ್ಷನ್ ಇರಬೇಕು, ಮತ್ತು ಟೈಮಿಂಗ್ಸು ಅದೆಲ್ಲನೂ ಇರಬೇಕು ಅವ್ರಿಗೆ. ನನಗೆ ಏನೂ ಇಲ್ಲ, ಅದು ಯಾವುದೂ ನಾನು ಕಲ್ತಿಲ್ಲ. ಮತ್ತು ಒಂದು ಡ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಹೀಗೆ ಇರಬೇಕು, ಹೀಗೆ ಹೋಗಬೇಕು ಅಂತ ನಾನು ಹೇಗಿದ್ರೂ ಹಂಗೆ ರೆಡಿ ಆಗಿಬಿಡ್ತೀನಿ. ಸೊ ಆ ಥರ ಇಬ್ಬರದು ತದ್ವಿರುದ್ಧ ದಿಕ್ಕುಗಳು. ಒಬ್ರಿಗೊಬ್ರು ಮ್ಯಾಚಿಂಗೇ ಇಲ್ಲ. 30 ವರ್ಷ ಒಟ್ಟಿಗಿದ್ವಿ. ದೇವರು ಅಷ್ಟೇ ನಮ್ಗೆ ಅವಕಾಶ ಕೊಟ್ಟಿದ್ದು. ಮತ್ತು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ. ಸೊ ಅವ್ರಿಗೆ ಹೆಂಗೆ ಮದುವೆ ಆಗ್ಬಿಟ್ರಿ ಇಬ್ರು ನೀವು? ಮತ್ತೆ ಹಾಗೆ ಅಂತಲ್ಲ, ದೇವ್ರು ಸೇರಿಸೋದು ಇಬ್ಬರು ಬೇರೆ ಬೇರೆ ದಿಕ್ಕಿನವ್ರನ್ನೇ ಅಂತಲ್ವಾ. ಆ ಘರ್ಷಣೆ ಇರಬೇಕು ಸಂಸಾರದಲ್ಲಿ. ಈಗ ಇತ್ತೀಚೆಗೆ ನಾವು ಯಾವಾಗಲೂ ಕರೆಯೋದು ಯಂಗ್ಸ್ಟರ್ಸ್ ಅಲ್ಲಿ ಒಂದು ಲವ್ ಇಸ್ ಬ್ಲೈಂಡ್ ಅಂದ್ಬಿಡ್ತೀವಿ, ಇನ್ನೊಂದು ಅಂದ್ಬಿಡ್ತೀವಿ ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅಂತ, ಲವ್ ವಾಸ್ ಫಸ್ಟ್ ಸೈಟ್ ಅಂತ ಕರಿತೀವಿ. ನಿಮ್ದು ಆ ಥರದ್ದೆಲ್ಲ ಏನೂ ಇಲ್ಲ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಯಾವುದದು ಪಿಕ್ಚರು, ಸಾವಿರ ಸುಳ್ಳು. ಹೌದು, ಸಾವಿರ ಸುಳ್ಳಲ್ಲಿ ಅವ್ರದ್ದೊಂದು ಮುಖ್ಯವಾದ ಪಾತ್ರ, ತುಂಬ ಚೆನ್ನಾಗಿದೆ ಅವ್ರ ಪಾತ್ರ. ಸೊ ಅದರಲ್ಲಿ ಅವನು ಸುಳ್ಳು ಹೇಳಿ ಮದುವೆ ಮಾಡಿಸ್ತಾ ಇರ್ತಾನೆ, ಆ ಥರ. ಅದು ಯಾತಕ್ಕದ ಮದುವೆ ಮಾಡಿಸ್ತಾನೆ ಅಂದರೆ ಅವನ ಲೈಫಲ್ಲಿ ಒಂದು ಇದಾಗ್ಬಿಟ್ಟಿರುತ್ತೆ, ತೊಂದರೆ ಆಗಿರುತ್ತೆ. ಏನು ಅಂತಂದರೆ ನಿಜ ಹೇಳಕ್ಕೆ ಹೋಗ್ಬಿಟ್ಟು ಏನೋ ಆ ಥರ ಮದುವೆ ಮಾಡ್ಕೊಳ್ಳೋ ಹುಡುಗಿ ಸತ್ತೋಗ್ತಾಳೆ. ಸೊ ಅದು ಮದುವೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸತ್ತೋಗ್ಬಿಡ್ತಾಳೆ. ಸೊ ಹಾಗಾಗಿ ಅವನಿಗೆ ಬೇಜಾರಾಗುತ್ತೆ. ಸಾವಿರ ಸುಳ್ಳು ಹೇಳಾದ್ರೂ ಮದುವೆ ಮಾಡಿಸ್ಬೇಕು ಅಂತ ಅದು ಇರುತ್ತೆ. ಸೊ ಅದರಲ್ಲಿ ಅದೇ ಫಸ್ಟ್ ಹೆಣ್ಣು ನೋಡೋಕ್ಕೆ ಬರ್ತಾರಲ್ಲ, ಹಿಂಗೆ ನೋಡೋಕ್ಕೆ ಬಂದರೆ ನಾನು ಲೋಕೇಶ್ ಅವ್ರ ಹತ್ರ ಮಾತಾಡೋದು ಸಹಜವಾಗಿ ಮದುವೆಗೆ ಮುಂಚಿನಿಂದನೂ ಮಾತಾಡ್ತಾ ಇದ್ದೀನಿ. ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಎಲ್ಲ ಮಾತಾಡ್ತೀನಿ. ಆ ಸಮಯದಲ್ಲಿ ಅವ್ರನ್ನ ಹಿಂಗೆ ನೋಡಬೇಕಲ್ಲ, ನೋಡೋಕ್ಕೆ ಆಗಲಿಲ್ಲ ಕಣ. ಅವ್ರ ಕಣ್ಣನ್ನು ಎದುರಿಸೋಕೆ ಆಗಲಿಲ್ಲ ನನಗೆ. ಗೊತ್ತಾ ಏನಪ್ಪ ಗೊತ್ತಿಲ್ಲ. ಅಯ್ಯೋ, ಆಮೇಲೆ ಅವನು ರವಿ ಅಮ್ಮ ಏನು ಮಾಡ್ತಿದ್ದೀರಾ ನೋಡಿ ಎಂದರೆ ನಂಗೆ ನೋಡೋಕೆ ಆಗ್ತಿಲ್ಲ. ರವಿ ಏನದು ಭಯನಾ ಪ್ರೀತಿನ ಏನಿಲ್ಲ, ಆ ಥರ ಒಂದು ನೋಡಿ. ಅವರು ಆ ಪಾತ್ರ ಆಗ್ಬಿಡ್ತಾರೆ ಅವಾಗ. ಲೋಕೇಶ್ ಆಗಿರಲ್ಲ. ಲೋಕೇಶ್ ಆಗಿದ್ರೆ ನಾನು ಏನ್ರಿ ಅದು ಇದು ಅಂದ್ಕೊಂಡು ತಮಾಷೆ ಎಲ್ಲ ಮಾಡ್ಕೊಂಡು ಇರ್ತಾಯಿದ್ದೆ. ಅವ್ರು ಹಂಗಿಲ್ಲ. ಪಾತ್ರದಲ್ಲಿ ಏನು ಬೇಕು, ಅವನು ಹಿಂಗೆ ನೋಡ್ತಾನೆ. ಫಸ್ಟ್ ಟೈಮ್ ಒಂದು ಹೆಣ್ಣು ನೋಡಬೇಕಾದ್ರೆ ಹೇಗೆ ನೋಡ್ತಾನೆ, ಅದೆಲ್ಲ ಆ ಕಣ್ಣನ್ನು ಎದುರಿಸೋಕ್ಕೆ ಆಗಲಿಲ್ಲ. ಆಮೇಲೆ ಇವ್ರು ಮಾಡಲ್ಲಪ್ಪ ಅಂದ್ಬಿಟ್ಟು ಆ ಶಾಟೆ ಕಟ್ ಮಾಡಿಬಿಟ್ಟು ಅವನು. ಏನು ಕರಿತಿದ್ರಿ ಅವ್ರನ್ನ ನೀವು? ಲೋಕು ಅಂತಾನೆ. ಲೋಕು ಮದುವೆ ಮುಂಚೆನೂ ಮದುವೆ ಆದ್ಮೇಲೆ? ಹೌದು, ಎಲ್ಲ ಸಮಯದಲ್ಲೂ ಲೋಕು ಅಂತಾನೆ ಕರೀತಾರೆ. ಅವ್ರು ಏನು ನಿಮ್ಮನ್ನು ಕರಿತಾ ಇದ್ರು? ಬರೀ ಗಿ. ಪ್ರೀತಿ ಜಾಸ್ತಿ ಆದರೆ ಗೀನೇ. ಯಾವತ್ತು ಗಿರಿಜಾ ಅಂತ ಪೂರ್ತಿ ಲೋಕು ಅಂಡ್ ಗಿ. ನಿಮ್ದು ಕಾನ್ವರ್ಸೇಷನ್ ಹಾಗೆ ಇರ್ತಿತ್ತು. ಬಟ್ ನನ್ನ ಪ್ರಕಾರ ನೀವಿಬ್ರು ಮನೇಲಿರೋಕ್ಕಿಂತ ಬರೀ ಸೆಟ್ಟಲ್ಲೇ ಜಾಸ್ತಿ ಇದ್ರೇನೋ? ಇಲ್ಲ ಹಾಗೇನಿಲ್ಲ. ಯಾಕಂದರೆ ನಾನು ಅವರೊಟ್ಟಿಗೆ ಹೆಚ್ಚಿಗೆ ಪಾತ್ರ ಮಾಡಿಲ್ಲ. ಅಲ್ಲೊಂದು ಇಲ್ಲೊಂದು ಮಾಡಿದ್ದೀನಿ ಅಷ್ಟೇ.
ಬಟ್ ನನಗೇನು ಅಂದರೆ ಅವ್ರಿಗಿನ್ನ ಉತ್ತಮ ಕಲಾವಿದೆ ಅಂತ ಅನ್ನಿಸ್ಕೋಬೇಕು ಅಂತ ಓ ಹಂಗ. ಆ ಥರ ನನಗೆ ಅವ್ರು ಹೇಳಿದ್ರು, ಕೂರಿಸ್ಕೊಂಡು ಹೇಳಿದ್ರು ಅವರು, ಏನು ಉತ್ತಮ ಕಲಾವಿದೆ, ನನಗಿಂತ ಚೆನ್ನಾಗಿ ಮಾಡೋದು ಅಂದ್ರೆ ಏನು, ನಿನ್ನ ಪಾತ್ರ ಏನು ಬೇಡುತ್ತೋ ಏನು ಬಯಸುತ್ತೋ ಅದನ್ನಷ್ಟೇ ಮಾಡ್ಬೇಕು ನೀನು, ನನಗಿಂತ ಚೆನ್ನಾಗಿ ಮಾಡೋದಲ್ಲ, ನನಗಿಂತ ಏನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ನಿಮ್ಮ ಮನಸ್ಸಲ್ಲಿ ಹಂಗೆ ಇತ್ತು ಅವಾಗ. ಓಕೆ. ನಾನು ಅವರಿಂದ ಚೆನ್ನಾಗಿ ಮಾಡಬೇಕು, ಲೋಕೇಶ್ ಅವ್ರಿಗಿಂತ ಚೆನ್ನಾಗಿ, ಲೋಕೇಶ್ ಅವ್ರಿಗಿಂತ ಏನು ಚೆನ್ನಾಗಿ ಏನು ಮಾಡೋಕ್ಕೆ ಸಾಧ್ಯ, ನೀನು ಹೇಳು, ನಿನ್ನ ಪಾತ್ರ ಏನಿದೆ ಅದಷ್ಟೇ ನೀನು ಮಾಡಬೇಕು ಅಂತ ಆ ಥರ ಎಲ್ಲ ಹೇಳ್ಕೊಡ್ತಾ ಇದ್ರು ಗೊತ್ತಾ. ಸೊ ನನಗೆ ಅದು ಅಯ್ಯೋ ಹೌದಲ್ವಾ, ಏನು ಅವ್ರಿಗಿಂತ ಏನು ಚೆನ್ನಾಗಿ ಮಾಡೋದು, ಏನೋ ಓಡೋದ್ರಲ್ಲಾದರೂ ಓಡೋಗಿ ಫಸ್ಟ್ ಬಂದು ಅದು ಆ ಥರದ್ದೆಲ್ಲ ಮಾಡ್ಬೋದು, ಪಾತ್ರದಲ್ಲಿ ಏನು ಮಾಡೋಕ್ಕಾಗತ್ತೆ. ಈಗ ಸಾಮಾನ್ಯವಾಗಿ ಒಬ್ರಿಗೊಬ್ರು ಇಷ್ಟಪಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಇಷ್ಟಪಟ್ಟಾಗ ಅವ್ರ ಮನೆಯಿಂದ ಬರ್ತಾರೆ, ನೀವು ನಿಮ್ಮ ಮನೆಯಿಂದ ಹೋಗ್ತೀರಾ, ಒಂದು ಫಿಲಮೋ ಸೆಟ್ಟೋ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಮೀಟ್ ಮಾಡ್ತೀರಾ, ಮುದ್ದಾಗಿರುತ್ತೆ, ಚೆನ್ನಾಗಿರ್ತೀರ ಎಲ್ಲ. ಒಟ್ಟಿಗೆ ಮದುವೆ ಆದಮೇಲೆ ಒಂದೇ ಮನೇಲಿ ಜೀವಿಸೋದು ಬೇರೆ, 24 ಗಂಟೆ ಜೊತೆಗಿರ್ತೀರಾ. ಮದುವೆಗೆ ಮುಂಚೆ ಗಿರ್ಜಮ್ಮನ ತಲೆಯಲ್ಲಿ ಏನು ನೋಡ್ತಿತ್ತು, ಮದುವೆ ಆದಮೇಲೆ ಏನು ಚೇಂಜಸ್ ಆಯಿತು? ಏನು ನೋಡ್ತಿತ್ತು ಇಲ್ಲ, ನಾನು ಹಳ್ಳಿ ಗಿಳ್ಳಿ ಪಳ್ಳಿ ಎಲ್ಲ ನಾಟಕಕ್ಕೆ ಹೋಗ್ತಾ ಇದ್ದೆ, ಬರೋದು ಯಾವಾಗಲೋ ಬರ್ತಾ ಇದ್ದೆ, ಅಂದರೆ ಅವ್ರಿಗೆ ಸಿಗೋದು. ಅವರು ಇನ್ಫಾರ್ಮೇಶನ್ ಟೂರಿಸಮ್ ಅಲ್ಲಿ ಸಾಂಗನ್ ಡ್ರಾಮಾ ಯೂನಿಟಲ್ಲಿ ಕೆಲಸ ಮಾಡೋರು. ಅವಾಗ ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ, ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡು ಅಂತ. ಅವ್ರು ಮೆಸೇಜ್ ಕೊಡೋದು. ನಮ್ಮಣ್ಣ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಅವಳು ಗಿರ್ಜಾ ಬಂದಿದ್ದಾಳೆ ಅಂತ. ಅವಾಗ ಮನೆಗೆ ಬರೋದು, ಹೊರಗಡೆ ಕರ್ಕೊಂಡು ಹೋಗೋದು, ಹಾಗೆ. ಎಲ್ಲಿ ಹೋಗ್ತಿದ್ರಿ ಇಬ್ರು? ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ವಿ, ಆಮೇಲೆ ಏರ್ಲೈನ್ಸ್ ಹೋಟೆಲ್ಗೆ ಹೋಗ್ತಾ ಇದ್ವಿ, ಏರ್ಲೈನ್ಸ್. ಆಮೇಲೆ ಇನ್ನೊಂದು ಯಾವ್ದು ಇದು ಕ್ರೀಡಾಂಗಣ ಹತ್ರ ಇದೆಯಲ್ಲ, ಕಂಠೀರವ ಕ್ರೀಡಾಂಗಣದಲ್ಲಿ ಒಂದು ಟಾಪ್ ಕಾಪಿ ಅಂತಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಇವಾಗಲೂ ಇದೆ ಆ ಹೋಟೆಲ್, ಬಟ್ ಹೆಸರು ಚೇಂಜ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಏನು ಅಂದ್ರೆ ಏನು ಕೇಳು, ನಮ್ದು ಅವ್ರ ಫ್ರೆಂಡ್ ಹತ್ರ 10 ರೂಪಾಯಿ ಸಾಲ ತಗೊಂಡ್ ಬರೋರು ನಿಮ್ಮನ್ನ ಮೀಟ್ ಮಾಡಕ್ಕೆ. 10 ರೂಪಾಯಿಗೆ ಅಲ್ಲಿ ಹೋಗ್ಬಿಟ್ಟು ಏನು ತಿಂತೀಯಾ ಅಂತ ಕೇಳೋರು. ನಾನು ಒಂದು ಇಡ್ಲಿ, ಒಂದು ವಡೆ, ಒಂದು ಕಾಫಿ, ಆಮೇಲೆ ಚಿಕನ್ ಎಲ್ಲ ತಿಂತಾ ಇದ್ರು. ನೀನು ಇಷ್ಟೊಂದು ಖರ್ಚು ಮಾಡಿಸ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಜಾಸ್ತಿ ತಿಂತಿದ್ರಾ? ಅಲ್ಲ ಹೇಳೋದು, ಅವಾಗ ಮದ್ವೆಗೆ ಮುಂಚೆ 10 ರೂಪಾಯಿಲಿ ನಮ್ದು ಜೀವನ ಕಳೆದೋಗೋದು ನೋಡು. ಅದು 10 ರೂಪಾಯಿ ಸಾಲ ಇಸ್ಕೊಂಡು ಬರೋರು. ಆಮೇಲೆ ಅಲ್ಲಿಂದ ನಡ್ಕೊಂಡು ಬರೋದು, ನಮ್ಮನೆ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಇತ್ತು. ಸೊ ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು, ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್, ಹೌದು ಅಲ್ಲಿ ಇತ್ತು. ಸೊ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ನಡ್ಕೊಂಡು ಬರೋದೇ ಒಂದು ಮಜಾ. ಅದು ನಡ್ಕೊಂಡೇ ಓಡಾಡ್ತಿದ್ರ? ಹೌದು. ನೀವು ಸೆಲೆಬ್ರಿಟಿಗಳಲ್ವಾ ನೀವು? ಅವಾಗೇನು ಸೆಲೆಬ್ರಿಟಿ ಏನಿಲ್ಲ, ಸೊ ಹಾಗಾಯ್ತು. ಹಾಗೆ ನಮ್ಮ ಒಂದು ಪ್ರಣಯ ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರಣಯ ಅಂತ ಚೆನ್ನಾಗಿ. ಈ ಪ್ರೀತಿಲಿ ಬಿದ್ದಾಗ ಯಾವಾಗ್ಲೂ ಹಾಗೇನೆ, ಎಲ್ಲಂದ್ರೆ ಎಲ್ಲ ಖುಷಿ ಕೊಡ್ತಿರ್ತಿಲ್ಲ. ಪ್ರೀತಿ ಅಂತ ಅನ್ಸಿರ್ಲಿಲ್ಲ ನನಗೆ ಯಾವತ್ತೂ, ನನ್ನ ಪ್ರೀತಿಗೆ ಇತ್ತಿಂತಿಲ್ಲ. ನಮ್ಮ ತಂದೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರು, ಅವ್ರದ್ದು ಲಾಸ್ ಆಗಾಯ್ತು ಅಂತ ಹೇಳಿದ್ನಲ್ಲ. ಆಗ ನಾನು ಏನು ಕಲ್ತಿದ್ದೆ, ನಮ್ಮಮ್ಮ ಬಡ್ದು ನನ್ನ ಚೆಚ್ಚಿ ಕುಟ್ಟಿ ಇದ್ದಾರಲ್ಲ ಹಾಗೆ ಕುಟ್ಟಿ, ಇದನ್ನು ಕಲಿಬೇಕು ಅಂತ ಕಲಿಸಿದ್ದು ವಿದ್ಯೆ ಒಂದು ಡಾನ್ಸು ಮತ್ತು ಹಾಡುಗಾರಿಕೆ ಕಲಿಸಿದ್ರು. ಬಟ್ ನಾನು ಕಲಿಯೋಕ್ಕಾಗಲಿಲ್ಲ, ನನಗೆ ನಂದು ಶ್ರುತಿ ಜಾಸ್ತಿ ಮೇಲೆ ಹೋಗೋಣ ಅಂತ ನಾನು ಬಿಟ್ಟೆ ಅದನ್ನು. ಸೊ ಅದು ನಮಗೆ ಜೀವನಕ್ಕೆ ಒಂದು ಇದಾಯಿತು ನೋಡಿ. ತುಂಬ ಜನ ಗೊತ್ತಿಲ್ಲ ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ. ಹೌದು. ಸೊ ಅದು ಅವಾಗ ಒಂದು ಡಾನ್ಸ್ ಮಾಡಿದ್ರೆ, ಒಂದು ಏನು ಪೂಜಾ ನೃತ್ಯ, ಹೌದು, ಹೀಗೆ ನನ್ನ ಅಂತ ಆ ಮ್ಯೂಸಿಕ್ ಇರೋದು. ಅದಕ್ಕೆ ಎಲ್ಲ ಡಾನ್ಸು ಎಲ್ಲ ಮಾಡಿ, ಇದೆಲ್ಲ ಮಾಡಿ, ಹಿಂಗೆ ಮಾಡಿ ಆ ರಂಗಭೂಮಿಗೆ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಹೋಗೋದಷ್ಟು. ಅದಕ್ಕೆ 5 ರೂಪಾಯಿ ಕೊಡೋರು. 5 ರೂಪಾಯಿ ಕೊಟ್ಟರೆ ನಮಗೆ ಒಂದು ವಾರಕ್ಕೆ ಊಟ ಆಗೋಗೋದು. ಸೊ ಹಾಗಾಗಿ ಆ ಥರ ಆಯಿತು. ಆಮೇಲೆ ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಈ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಂತ ಇರುತ್ತಲ್ಲ, ಕೋಪದಲ್ಲಿ, ಪ್ರೀತಿನಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗ್ತಿತ್ತು ಮದುವೆ? ಅದೇನು ಇದೆ ಆ ಥರ ಏನಿಲ್ಲ. ನಾವು ಇದಕ್ಕೆ ಪ್ರಭಾಶೀಶ್ವರದಲ್ಲಿ ಒಂದು ಧರ್ಮಭೂಮಿ ಅಂತ ಒಂದು ಡ್ಯಾನ್ಸ್ ಬ್ಯಾಲೆ ಮಾಡಿಸಿದ್ರು ಅವರು. ಆವಾಗಲೇ ಒಂದು ಡಿಜಿಟಲ್ ಇದೆಲ್ಲ ಮಾಡಿ ಹಿಂದ್ಗಡೆ ಎಲ್ಲ ಏನು ಆ ದೃಶ್ಯಗಳೆಲ್ಲ ಬದಲಾಗೋದು ಮಾಡೋದು. ಇವಾಗ ಯುದ್ಧದ ದೃಶ್ಯ ಅಂದರೆ ಹಿಂದ್ಗಡೆ ಆ ಸ್ಕ್ರೀನಲ್ಲಿ ಒಂದು ಏನಂತಾರೆ ನಂಗೆ ಸ್ಟೇಜ್ ಮೇಲೆ ಲೈವ್ ಆವಾಗಲೇ ಪ್ರಭಾಶೀಶ್ವರದು. ನಾನು ಅಲ್ಲಿ ಎಲ್ಲ ಕಲಾವಿದರನ್ನು ನೋಡಿದ್ದೀನಿ. ರವಿಶಂಕರ್ ಸಿತಾರ, ಆಮೇಲೆ ಇವರು ಯಾರು ಬಾಲಮುರಳಿ ಕೃಷ್ಣ,
ಇಂಥ ಮಹಾತ್ಮರನ್ನೆಲ್ಲ ನಾನು ನೋಡಿದ್ದೀನಿ. ಗೋಪಿ ಕೃಷ್ಣ ರಂಗದ ಮೇಲೆ ಅವರ ಒಂದು ಇದರಲ್ಲಿ ಸ್ಟೇಜ್ ಅಂದರೆ ಹೇಳ್ಕೊಡೋಕೆ ಬರೋರು ಅವರೆಲ್ಲ ಈ ಬ್ಯಾಲೆ ಅಂತೂ ಅಷ್ಟು ಏನು ಅಂದರೆ ಅರಿಸ್ಟಾಟಲ್ ಅದು ಅಲೆಕ್ಸಾಂಡರ್ ಭಾರತದ ಮೇಲೆ ಇದು ಯುದ್ಧಕ್ಕೆ ಬರ್ತಾನಲ್ಲ, ಅವಾಗ ಗುರುಗಳು ಹೇಳ್ತಾರೆ ಏನು ತರಲಿ ನಿಮಗೆ ಭಾರತದಿಂದ ಅಂದಾಗ ಅವ್ರು ಹೇಳ್ತಾರೆ ಇದು 5 ವಸ್ತು ತೊಗೊಂಡು ಬಾ ಅಂತಂದರೆ ಏನೇನು ಅಂತಂದರೆ ಮಹಾಭಾರತ, ರಾಮಾಯಣ, ಮತ್ತು ಗಂಗೆ, ಕೃಷ್ಣನ ಕೊಳಲು ಇದೆಲ್ಲ ಸಂತರದು ಅದೆಲ್ಲ ತೊಗೊಂಡು ಬಾ ಅಂತ ಹೇಳ್ತಾರೆ. ಏನಿದೆ ಅದರಲ್ಲಿ ವಿಶೇಷತೆ ಅಂದಾಗ ನಮ್ಮದು ನೃತ್ಯ, ಹಾಗೆ ಮಹಾಭಾರತದ ನೃತ್ಯ ಬರುತ್ತೆ, ಕೃಷ್ಣಂದು ಅದು ರಾಧಾಕೃಷ್ಣಂದು ಪ್ರೀತಿ ಬರುತ್ತೆ, ಮತ್ತು ರಾಮಾಯಣದಲ್ಲಿ ಅವ್ರ ಕಾಡಲ್ಲಿ ಹೋದಾಗ ಶೂರ್ಪನಖಿ ಅದು ಅದರದ್ದು ಬರುತ್ತೆ. ಅದರಲ್ಲಿ ನಾನು ಮಾಯಾ ಶೂರ್ಪನಖಿ ಮಾಡಿದೆ. ಒಂದೇ ಡಾನ್ಸ್ ಮಾಯಾ ಶೂರ್ಪನಖಿಗೆ ಒಂದೇ ಡಾನ್ಸ್ಗೆ ನನ್ನನ್ನು ಇದು ಮಾಡಿದ್ದು, ಬುಕ್ ಮಾಡಿದ್ದು. ನೋಡಿದ್ರೆ 5 ಪಾತ್ರ ಮಾಡಿದ್ದೀನಿ ನಾನು ಅದರಲ್ಲಿ. ಇದು ಶಕುಂತಲ ಡ್ಯಾನ್ಸಿಂಗ್ ಎಲ್ಲ ಬಂದಾಗೆಲ್ಲ ನೀವು ಡಾನ್ಸ್ ಇದೆಲ್ಲ ಬಂದಾಗ ಒಂದೇ ಒಂದು ಪಾತ್ರಕ್ಕೆ ನನ್ನ ಬುಕ್ ಮಾಡಿದ್ದು ರಾಮಾಯಣದಲ್ಲಿ. ಆಮೇಲೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅದನ್ನೆಲ್ಲ ಹೇಳ್ಕೊಟ್ರು. ಏನು ಶಕುಂತಲೆ, ದುಷ್ಯಂತ ಅದು, ಆಮೇಲೆ ಇದು ದ್ರೌಪದಿ, ಆಮೇಲೆ ಮಾಯಾ ಶೂರ್ಪನಖಿ, ರಾಧೆ ಎಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ, ಗುಟ್ಟು ಏನಾಯಿತು, ಗುಟ್ಟು ಯಾರೂ ಕೇಳಿಸ್ಕೊಬೇಡಿ ಆಯಿತಾ. ಏನಾಯಿತು, ಸ್ಟೇಜ್ಗೆ ಇನ್ನೇನು ನಾನು ಹೋಗಬೇಕು, ಅದೆಲ್ಲ ಮ್ಯೂಸಿಕ್ ಎಲ್ಲ ರೆಕಾರ್ಡ್ ಮುಂಚೆನೇ ಆಗೋಗ್ಬಿಟ್ಟಿರುತ್ತೆ. ಆ ಸಮಯಕ್ಕೆ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಇವಾಗ ಇದೆಲ್ಲ ಕಟ್ಕೋತಾರೆ ನೋಡು ಬ್ಲೌಸ್ಗೆ, ಇವಾಗೆಲ್ಲ ದಾರ ಕಟ್ಕೊಳ್ಳೋದಿದ್ದೆಲ್ಲ ಹಿಂದ್ಗಡೆ, ಅದೆಲ್ಲ ನಮ್ಗೆ ಗುಜರಾತಿಂದ ಬಂದಿದ್ದದು. ಇದು ಅದೆಲ್ಲ ಆ ಕಾಲದಲ್ಲೇ ಇತ್ತು, 70s ಇತ್ತು. ಆಮೇಲೆ ಅದು ಹೋಗ್ಬೇಕಾದ್ರೆ ಏನಾಗಿದೆ, ಕಟ್ಟಿದ್ದಾರೆ, ಬಿಚ್ಕೊಂಡ್ಬಿಟ್ಟಿದೆ ಅದು. ಅವಾಗ ನಾನು ಅದೇ ಹಂಗೆ ಹೋದ್ರೆ ಅದು ಚೆನ್ನಾಗೂ ಇರೋದಿಲ್ಲ ಅಲ್ವಾ. ಅಲ್ಲೆಲ್ಲ ನೋಡ್ತೀನಿ, ಸಿಂಹ ಅವ್ರು ನಿಂತಿದ್ರು, CR ಸಿಂಹ ಅವ್ರು ಗೊತ್ತಲ್ಲ, ಅವರು ಇದು ಏನು ಅಲೆಕ್ಸಾಂಡರ್ ಪಾತ್ರ ಮಾಡಿದರು, ಲೋಕೇಶ್ ಅವರು ಅರಿಸ್ಟಾಟಲ್ ಪಾತ್ರ ಮಾಡಿದರು ಆಯಿತಾ. ಆಮೇಲೆ ಸಿಂಹನ್ಗೆ ಹೋದರೆ ಅವನಿಗೆ ಪಾಪ ಇದು ಕತ್ಲಾದರೆ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಅಂದ್ಬಿಟ್ಟು ಲೋಕೇಶ್ ಅವ್ರಿಗೆ ಇದೊಂದು ಸ್ವಲ್ಪ ಕಟ್ತೀರಾ ಅಂತ ನೀವು ಹೋಗಿ ಕೇಳಿದ್ರಿ? ನಾನು ಕೇಳಿದೆ. ಏನಂತ ಹೇಳಿದ್ರೆ ಸಾರ್ ಅಂತಾನೆ ಕಣ್ಣ, ಸಾರ್ ಅಂತ ಅವಾಗಲೇ ನೋಡ್ತಾ ಇರೋದಲ್ವಾ. ಆಮೇಲೆ ಸರಿ ಅಂದ್ಬಿಟ್ಟು ಅವರು ಸರಿಯಾಗೆಲ್ಲ ಕಟ್ಕೊಂಡು ಬರಬಾರ್ದಾ ಅಂತ ಅಂದ್ಬಿಟ್ಟು ಕಟ್ಟಿದ್ರು, ಹಿಂದೆ ಕಟ್ಟಿದ್ರು. ಕಟ್ಟಿದ್ರೆ ಒಂದು ಬೆರಳು ಕೂಡ ತಾಕಿಸ್ಲಿಲ್ಲ ಕಣ್ಣು. ಸೊ ನಿಮ್ಮ ಮೈಕ್ ತಾಕ್ಲೇ ಇಲ್ಲ ಅವ್ರ ಬೆರಳು. ನಾನು ಈ ಥರ ವ್ಯಕ್ತಿನೂ ಇರೋಕ್ಕೆ ಸಾಧ್ಯ ಅಂತ ನಾನು ಅಂದ್ಕೊಂಡು ಆಮೇಲೆ ಅಲ್ಲಿ ಹೋದೆ. ಅಷ್ಟರಲ್ಲಿ ನಂದು ಇದು ಬಂತು, ಅದು ಮುಗಿಸ್ಬಿಟ್ಟು ಬಂದೆ. ಅಷ್ಟೇ ಅದೇನೂ ಇಲ್ಲ. ಬಟ್ ಆಮೇಲೆ ಎಲ್ಲ ಮಾಡ್ಕೊಂಡು ನಾವು ಅದನ್ನೆಲ್ಲ ಹೇಳಬೇಕಲ್ಲ, ಬೇರೆ ಹುಡುಗಿರಿಗೆಲ್ಲ ಹೇಳ್ಬೇಕಲ್ಲ, ನಮ್ಮ ಬೇರೆ ಬೇರೆ ಪಾತ್ರ ಮಾಡಿದವ್ರನ್ನ ನೋಡಿ ಹೀಗಾಯ್ತು ನಿಮ್ಮ ಹಿಂಗೆ ಕಟ್ಟಿದ್ರು ನಿಮ್ಮ, ಅದೇ ಒಂಚೂರು ತಾಕಿಸ್ಲಿಲ್ಲ ಕಣೆಮ್ಮ. ಗುಡ್ ಫೀಲ್ ಬರುತ್ತಲ್ಲ ವ್ಯಕ್ತಿ ಮೇಲೆ. ಹೌದು, ಮತ್ತೆ ಅಂತಂದಾಗ ಹೌದಾ ಹೌದಪ್ಪ ಒಂಥರ ಮೂಷಂಡಿ ಕಡೆ ಮಾತೇ ಆಡಲ್ಲ. ಯಾರ ಮಾತಾಡ್ತಿಲ್ಲ, ಗಂಭೀರ ಬೇಕಿದ್ರೆ ಮಾತ್ರ ಮಾತು, ಇಲ್ದಿದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಏನು ಮಾತಾಡ್ತಾರೆ, ಹರಟೆ ಹೊಡಿಯೋದು, ಮಜಾ ಮಾಡಿ ಕೂತ್ಕೊಳ್ಳೋದು. ಅವ್ರು ಇಲ್ಲ ಯಾವತ್ತೂ ಇಲ್ಲ. ಅವ್ರದ್ದೇ ಒಂದು ಫ್ರೆಂಡ್ ಸರ್ಕಲ್ ಇರೋದು, ಅದ್ರಲ್ಲಿ ಮಾಡ್ತಾ ಇದ್ರೇನೋ ನನಗೆ ಗೊತ್ತಿಲ್ಲ. ಮದುವೆ ಆದ್ಮೇಲೆ ಗೊತ್ತಾಯ್ತು, ಇವ್ರಿಗೆ ಒಂದು 10 ಜನ ಫ್ರೆಂಡ್ಸು, ಸಾಯೋವರೆಗೂ ಅವರೇ ಫ್ರೆಂಡ್ಸು ಕಣ, ಇವ್ರು ಯಾರೂ ಇಲ್ಲ ಅಷ್ಟೇ, ತುಂಬ ಅವರೇನು ಇದಿಲ್ಲ. ಆಮೇಲೆ ನಮಗಿಲ್ಲ, ಕಂಡವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋದು, ನಾವು ಮಾತಾಡೋದು. ಅವಾಗೇನು ಹೇಳ್ತಿರ್ಲಿಲ್ವಾ, ಗೀ ಎಷ್ಟು ಜನ ಜೊತೆ ಮಾತಾಡ್ತೀಯ ನೀನು? ಇಲ್ಲ ಏನು ಹೇಳ್ತಾ ಇರಲಿಲ್ಲ ಆ ಥರ ಎಲ್ಲ. ಸೊ ಹಾಗಾಗಿ ಆಮೇಲೆ ಮಾತೇ ಆಡ್ಸಲ್ಲ ಕಣೆ ಇವನು, ಮುಷಂಡಿ ಕಣೆ ಅವನು ಅಂತ ಎಲ್ಲ ಮಾತಾಡ್ಬೋದು. ಇದೇ ನಾನು ಹೋಗಿ ಮಾತಾಡಿಸ್ತೀನಿ ಇರು ಅಂತ ಅಂದ್ಬಿಟ್ಟು ಆವಾಗ ಹೋಗಿ ನಾನು ಮಾತಾಡಿಸ್ದೆ. ಏನೋ ಅಂದರು. ಏನಿಲ್ಲ ಸರ್ ಅಂತಂದೆ, ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಬಂತು ಹೇಳ್ತಾಯಿದ್ರು, ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು ಅದನ್ನು. ಹೌದಾ, ನೀನು ಮಾಡ್ತಿದ್ಯಾ ಅಂದರೆ ನಾನು ಹಿಂಗೆ ಹಳ್ಳಿಲೆಲ್ಲ ನಾಟಕಗಳು ಮಾಡ್ತೀನಿ. ಅದನ್ನು ಓಹೋ ಯಾವ ನಾಟಕ ಮಾಡ್ತೀಯಾ, ಯಾವ ಥರದ್ದು ಏನು ಅಂತ ಎಲ್ಲ. ಸೊ ಎನ್ಕ್ವೈರಿ ಎಲ್ಲ ಕೇಳೋದು, ಕೇಳ್ತಾಯಿದ್ರು, ಈ ಥರ ಮಾಡ್ತೀವಿ, ಏನು ಕುರುಕ್ಷೇತ್ರ ಅದು ಇದು ಅಂತ ಅಂದ್ಕೊಂಡು ಅದೆಲ್ಲ ಹಂಗೆ ಹೇಳ್ತಾಯಿದ್ರು. ಆಮೇಲೆ ಅಂತ ಹಾಗೇ ಮಾತಾಡ್ತಿದ್ದಾಗ ಅಯ್ಯೋ ಪಾಪ ಅಲ್ವಾ, ಪಾಪದ ವ್ಯಕ್ತಿ ಅಲ್ವಾ ಇದು, ಮಾತೇ ಆಡಲ್ಲ, ಮತ್ತು ಎಷ್ಟು ಒಂದು ಕಾಳಜಿ ಇರುತ್ತೆ ಒಂದು ಇದ್ರ ಮೇಲೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಹಾಗೆ ಮಾತಾಡ್ಕೊಂಡು. ಯಾರು ಫಸ್ಟ್ ಲವ್ ಬಂದಿದ್ದು? ಲವ್ ಅಂತ ಬಂದೇ ಇಲ್ಲ, ಲವ್ ಮಾಡೇ ಇಲ್ಲ. ನೀವಿಬ್ರು ಲವ್ ಮಾಡಿಲ್ವಾ? ಲವ್ ಅಂತಂದರೆ ಅಯ್ಯೋ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಿಮ್ಮನ್ನು ಪ್ರೀತಿಸ್ತೀನಿ ಆ ಥರದ್ದೆಲ್ಲ ಏನೂ ಇಲ್ಲ.
ಆಮೇಲೆ ಒಂದ್ಸಲಿ ನಾಟಕಕ್ಕೆ ಹೋಗಿದ್ವಿ. ಅದರಲ್ಲಿ ಸಾಗರ ಕಾಕನ ಕೋಟೆನೇ ಇರಬೇಕು ಅನ್ಸುತ್ತೆ. ಆಮೇಲೆ ಭಾರ್ಗವಿ ನಾರಾಯಣ್ ಅವರೆಲ್ಲ ಬಂದಿದ್ರು. ಆಮೇಲೆ ಇದು ಇರುತ್ತಲ್ಲ ಏನೋ ಜೋಗ್ ಫಾಲ್ಸ್, ಹೌದು ಸಾಗರ, ಹೌದು, ಅಲ್ಲೆಲ್ಲ ಹೋಗಿದ್ವಿ. ನಾಟಕ ಆದಮೇಲೆ ಇಲ್ಲಿಂದ ಬಿದ್ದೋಗ್ಬಿಡೋಣವಾ ಅಂದ್ರ ಬನ್ನಿ ಮತ್ತೆ ಅಂತಂದೆ ನಾನು. ನೀವು ಮತ್ತೆ ಲೋಕೇಶ್ ಸರ್ ಇಲ್ಲಿಂದ ಬಿದ್ದೋಗೋಣವಾ ಅಂದರು. ಬನ್ನಿ ಸರ್ ಹೋಗೋಣ ಅಂತ. ನನಗೆಲ್ಲ ಒಂಥರ ಇದು ಏನು ವಾಟ್ ಈಸ್ ಲೈಫ್, ಇವತ್ತಿರ್ತೀವಿ ನಾಳೆ ಇರಲ್ಲ, ಎಂಜಾಯ್ ಮಾಡೋದು ಹೋಗ್ತಾ ಇರೋದಷ್ಟೇ. ನನಗೇನು ಅಂದರೆ ನನ್ನ ಮನೇಲಿ ನನ್ನ ಸಹೋದರರು ಸಹೋದರಿಯರು ಅಥವಾ ಅಮ್ಮ ಅಪ್ಪ ಅಜ್ಜಿ ತಾತ ಅವರೆಲ್ಲನೂ ಚೆನ್ನಾಗಿರಬೇಕು, ಅಷ್ಟೇ ನನ್ನ ಒಂದು ಧ್ಯೇಯ ಇದ್ದಿದ್ದು, ಗುರಿ ಇದ್ದಿದ್ದು. ಅವರು ಚೆನ್ನಾಗಿರು ಚಂದ ಅಂದರೆ ಏನು, 2 ಹೊತ್ತು ಊಟ, ಕೆಲಸ, ನಿದ್ದೆ, ಅಷ್ಟೇ ನನಗೆ ಒಂದು ಶ್ರೀಮಂತಿಕೆ ಅಂದರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೋಡಿ ಇಬ್ಬರು ಲವ್ ಮಾಡಿಲ್ಲ, ಬಟ್ ನಿಮ್ಮಿಬ್ಬರಲ್ಲೂ ಲವ್ ಇತ್ತು ಏನೋ ಗೊತ್ತಿಲ್ಲ. ಸುಮ್ಮನೆ ಹೋಟ್ಲಿಗೆ ಹೋಗ್ತಿದ್ರ, ಸುಮ್ಮನೆ ಅಲ್ಲಲ್ಲ, ಅದು ಆಮೇಲೆ ಇದೆಲ್ಲ ಆದ್ಮೇಲೆ ಮದುವೆ ಆದ್ಮೇಲೆ ಅಲ್ಲ ಅದೇ ಇದೆಲ್ಲ ಈ ಸೀನ್ ಎಲ್ಲ ಆದ್ಮೇಲೆ ಪ್ರಭಾಚೇಶ್ವರ ಇದು ಏನೋ ನಾಟಕಕ್ಕೆ ಹೋಗೋದು ಅದೆಲ್ಲ ಆದ್ಮೇಲೆ ಲವ್ ಆಯ್ತು. ಲವ್ ಅಂದ್ರೆ ಮದ್ವೆ ಮಾಡ್ಕೋತೀವಿ ಅಂತ ಏನಿರಲಿಲ್ಲ. ಅವರು ಚೆನ್ನಾಗಿರ್ಲಿ ನಾನು ಚೆನ್ನಾಗಿರ್ತೀನಿ ಆ ಥರ ಒಂದು ಒಬ್ರಿಗೊಬ್ರು ಕಾಳಜಿ ತೋರ್ಸಲ್ವಾ. ಇವಾಗ ನೀನು ಎಷ್ಟೋ ಜನ ಹುಡುಗಿರಿ ಎಷ್ಟು ಚೆನ್ನಾಗಿದೆ, ಈ ಬಟ್ಟೆ ಚೆನ್ನಾಗಿದೆ ಆ ಥರ ಅದೇನು ಲವ್ ಅದು. ಬಟ್ ಟೆಲ್ ಮಿ ಅಮ್ಮ, ಅವತ್ತಿನ ಲವ್ ಇವತ್ತಿನ ಲವ್ ಏನು ಡಿಫ್ರೆನ್ಸ್? ಲವ್ಗೆ ಏನು ಡಿಫ್ರೆನ್ಸ್ ಅಂತ ಏನಿಲ್ಲ. ಡಿಫ್ರೆನ್ಸ್ ಎಲ್ಲ ಜನರೇಷನ್ಲಿ ನೀವು ನೋಡೋ ಡಿಫ್ರೆನ್ಸ್ ಕಾಣಿಸ್ತಿರುತ್ತಾ ಏನಾದರೂ? ಇಲ್ಲ ಡಿಫ್ರೆನ್ಸ್ ಅದಾಗಲ್ಲ ಕಣ, ಅದು ಮನ್ಸಲ್ಲಿ ಬರುತ್ತೆ. ಅದು ಯಾವಾಗ ಬರುತ್ತೆ, ಯಾವ ಕ್ಷಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ಅವನು ಯಾವಾಗ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳೋದಲ್ಲ, ಅದನ್ನೇ ಲವ್ ಅಂತ ಹೇಳ್ಕೊಬೋದು, ಅದನ್ನ ಲವ್ ಅಂತ ಹೇಳ್ಬೋದು. ಆಮೇಲೆ ಅವ್ರ ಹತ್ರ ಅವರ ನ್ಯೂನತೆಗಳು ಅದು ಇದು ಎಲ್ಲ ಕಂಡಾಗ ದೂರ ಹೋಗ್ತೀನಿ ಅನ್ನೋದು ಅದು ಲವ್ ಅಲ್ಲ ಅಂತ. ಅದನ್ನು ಅನುಸರಿಸ್ಕೊಂಡೋಗಿ ನನ್ನಲ್ಲಿರೋ ನ್ಯೂನತೆ ಏನಿತ್ತು ಏನೋ ಅದನ್ನೆಲ್ಲ ಅವ್ರು ಅನುಸರಿಸ್ಕೊಂಡೇ ಹೋಗಿದ್ದಾರೆ ಅಲ್ವಾ. ಅವ್ರಿಗೆ ಇಷ್ಟ ಆಗಿದ್ದೇ ಇರ್ಬೋದು ನಾನು ಮಾತಾಡೋದು ಅಲ್ವಾ. ಏನು ಪಾಯಿಂಟ್ ಏನೋ ಸುಮ್ಮನೆ 2 ಪಾಯಿಂಟ್. ಲೋಕೇಶ್ ಸರ್ಗೆ ನಿಮ್ಮಲ್ಲಿ ಇದಿಷ್ಟ ಇಲ್ಲ, ಆದರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. 2 ಪಾಯಿಂಟ್ ಹೇಳಿ. 2 ಪಾಯಿಂಟ್ ಅಂದರೆ ನಾನು ಶಿಸ್ತಿಲ್ಲ, ಯಾವುದೂ ಇಲ್ಲ. ಅವ್ರು ಇಷ್ಟಪಡೋಂಥದ್ದು ಯಾವುದೂ ನನ್ನ ಹತ್ರ ಇರಲಿಲ್ಲ, ಆದರೂ ಇಷ್ಟಪಡ್ತಾರೆ. ಅದು ಹೆಂಗೆ ನೋಡಿ, ಅದೇ ಅಲ್ವಾ ಲವ್ ಅಂದರೆ. ನಿಮಗೆ? ನನಗೆ ಅವರ ಎಲ್ಲನೂ ಇಷ್ಟ. ಅವರು ಇಷ್ಟ ಆಗದ್ದು ಏನು ಇಲ್ವೇ ಇಲ್ವಾ ಅವ್ರ ಹತ್ರ? ಇಷ್ಟ ಆಗೋದು ಅಂದರೆ ಅವರು ಸ್ಟ್ರಿಕ್ಟ್ ನಂಗೆ ಇಷ್ಟ ಆಗಲ್ಲ. ಹಠ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ಈಗಪ್ಪ ತುಂಬ ಹಠವಾದಿ ಅವರು. ಆ ಹಠ ನನ್ನ ಮಗಳಿಗೆ ಬಂದಿದೆ, ಬಂದಿದೆ. ನಾನಿಲ್ಲ, ಅವ್ರೇನಾದರೂ ನಾನು ತಪ್ಪು ಮಾಡಿದಾಗ ಅಯ್ಯೋ ನಿಮ್ಮ ಕಾಲಿಗೆ ಬೀಳ್ತೇನೆ ಕ್ಷಮಿಸ್ಬಿಟ್ರಿ, ಅವ್ರು ಊಟ ಬಿಟ್ಬಿಡೋರು. ಊಟ ಮಾಡ್ತಾ ಇರಲಿಲ್ಲ. ನಾನೇನಾದರೂ ಜೋರು ಮಾಡಿದ್ರೆ ಏನೋ ತಪ್ಪು ಮಗಳು ಮಾಡೇ ಮಾಡ್ತೀವಲ್ವಾ, ಅವಾಗ ಇದು ಊಟ ಬಿಟ್ಬಿಡೋರು. ಅವಾಗ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಯ್ಯೋ ನಿಮ್ಮ ದಮ್ಮಯ್ಯ ಅಂತೀನಿ ಊಟ ಮಾಡಿರಿ, ಹಾಗೆ ಹೇಗೆ ಮಾಡಿ ಕೂಸಿ ಹೊಡೆದು ಊಟ ಮಾಡಿಸ್ಬಿಡ್ತಾ ಇದ್ದೆ. ನೀವು ಅವಾಗಲೇ ಕಲ್ತ್ಕೊಂಡ್ರಿ ಚೆನ್ನಾಗಿ ಸಂಸಾರ ಮಾಡೋದು. ನೋಡಿ, ಶಿಸ್ತಿಲ್ಲ, ಹೆಂಗೆಂಗೋ ಓಡಾಡ್ತಿದ್ದೆ, ಏನು ಅಲಂಕಾರ ಮಾಡ್ಕೊಳ್ಳಲ್ಲ ಅನ್ನೋದ್ರಿಂದ ಹಿಡಿದು ಇವತ್ತೆಷ್ಟು ಚಂದ ಬಂದಿದ್ದೀರಿ ಗೊತ್ತಾ ನೀವು? ಹೌದಾ, ಥ್ಯಾಂಕ್ ಯು. ನೋಡಿ, ಹೂವು ಮುಡ್ಕೊಂಡು ಮ್ಯಾಚಿಂಗ್ ಹಸಿರು ಕಲರ್ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸ್ತದೆ. ವಯಸ್ಸಾಗ್ತಾ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ನಿಮಗೆ. 75+ ಅಂತ ಯಾರಾದರೂ ಹೇಳ್ತಾರಾ? ಹೇಳ್ತಾರೆ. ನನ್ನ ಕಾಲು ಹೇಳುತ್ತೆ, ಯಾರು ಹೇಳಿಲ್ಲ ಆದರೂ ಒಂಚೂರು ಸುಸ್ತಾಗುತ್ತೆ ಅಂತ ಕಾಲಿಗೆ ಮಾತ್ರ. ಅದರ್ವೈಸ್ ಇನ್ನೆಲ್ಲೂ ಚಾನ್ಸೇ ಇಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ, ಅಡುಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಎಲ್ಲನೂ ಮಾಡ್ತೀನಿ. ನನಗೆ ಏನೂ ಸುಸ್ತಾಗಲ್ಲ. ಮೆಟ್ಲು ಹತ್ತು ಅಂದರೆ ಮಾತ್ರ ಕಷ್ಟ ಆಗುತ್ತೆ ಅಷ್ಟೆ.